ಸ್ನೇಹಿತರೆ, ವೆಲ್ಕಮ್ ಟು ಚೇತನ್ ಆನ್ಲೈನ್ ಕೋಚಿಂಗ್ ಕ್ಲಾಸ್. ಸ್ನೇಹಿತರೆ, ನಾನು ಎಲ್ಬಿ ರಾಠೋಡ್, ಎಕನಾಮಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಒಂದು ವಿಡಿಯೋಸ್ ಅಪ್ಲೋಡ್ ಆಗ್ತವೆ. ನಾನು ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟು ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟು ಯಾವ್ಯಾವ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಲೆಬಸ್ಸು ಮತ್ತು ಎಕ್ಸಾಮಲ್ಲಿ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟು, ಆಮೇಲೆ ಫಸ್ಟ್ ಟಾಪಿಕ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಎಕನಾಮಿಕ್ಸಲ್ಲಿ ಟೋಟಲ್ ಒಂದು 14 ಚಾಪ್ಟರ್ ಮಾತ್ರ ಇದ್ದಾವೆ ನೋಡಿ. ಎಕನಾಮಿಕ್ಸಲ್ಲಿ ಒಂದು 14 ಚಾಪ್ಟರ್ ಅಷ್ಟೇ ಬರೋದು. ನೀವು ಯಾವುದೇ ಎಕ್ಸಾಮ್ ತೊಗೊಂಡ್ರು ಕೂಡ, ಯಾವುದೇ ಬುಕ್ಸ್ ತೊಗೊಂಡ್ರು ಕೂಡ 14 ಚಾಪ್ಟರ್ ಇರುತ್ತೆ. ಆ 14 ಚಾಪ್ಟರ್ಲೆ ಮಾತ್ರ ನಿಮ್ಗೆ ಕ್ವಶನ್ ಕೇಳೋದು. ಸುಮಾರು ಒಂದು 15 ಮೇಲೆ ಕ್ವಶನ್ಸ್ ಬರುತ್ತೆ ನಿಮಗೆ ನೋಡಿ. 14 ಚಾಪ್ಟರ್ ಮಾತ್ರ ಇರೋದು. ಇದು ಅತಿ ಕಡಿಮೆ ಸಿಲೆಬಸ್ ಇರ್ತಕ್ಕಂಥದ್ದು. ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲೇ ಅತ್ಯಂತ ಕಮ್ಮಿ ಸಿಲೆಬಸ್ ಇರೋದು ಎಕನಾಮಿಕ್ಸು. ಬೇರೆ ಯಾವ್ದಾದ್ರು ಸಿಲೆಬಸ್ ಭಾಳ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ ಅಂತ ಹೇಳ್ತೀನಿ ನೋಡಿ. ಫಸ್ಟ್ನೇದ್ದು ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಅದು ಡೆಫಿನೇಷನ್ ತಿಳ್ಕೊಳ್ಳಿ. ಆಮೇಲೆ ಏನು ಬರುತ್ತೆ, ಅದಕ್ಕಿಂತ ಮುಂಚೆ ಅರ್ಥಶಾಸ್ತ್ರದ ಒಂದು ಡೆಫಿನೇಷನ್ ತಿಳ್ಕೊಳ್ಳಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಆಮೇಲೆ ಬಂಡವಾಳ, ಈ ಅರ್ಥವ್ಯವಸ್ಥೆ ವಿಧಗಳಿದಾವಲ್ಲ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆ. ಆಮೇಲೆ ಆರ್ಥಿಕ ವಲಯಗಳು ಏನು, ಪ್ರಾಥಮಿಕ, ದ್ವಿತೀಯ, ತೃತೀಯ ಬರ್ತಲ್ಲ, ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ವಲಯ, ಇದ್ರ ಬಗ್ಗೆ ತಿಳ್ಕೊಬೇಕು. ಆಮೇಲೆ ನೆಕ್ಸ್ಟ್ ಮಾನವ ಅಭಿವೃದ್ಧಿನ ಹೆಂಗೆ ಅಳಿತೀವಿ, ಯಾವ ಬೇಸ್ ಮೇಲೆ ಮಾನವ ಅಭಿವೃದ್ಧಿನ ಅಳಿತೀವಿ ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ ನಾವು. ಮಾನವ ಅಭಿವೃದ್ಧಿ ಸೂಚ್ಯಾಂಕ, ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೆಕ್ಸ್ಟ್ ಜಿ ಡಿ ಪಿ ಟಾಪಿಕ್ ಬರುತ್ತೆ, ಇಂಪಾರ್ಟೆಂಟ್. ಭಾರತದ ರಾಷ್ಟ್ರೀಯ ಆದಾಯ, ಅದರಲ್ಲಿ ಜಿ ಡಿ ಪಿ, ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಇದು ಬರುತ್ತೆ. ಆಮೇಲೆ ತಲಾ ಅದನ್ನು ಹೆಂಗೆ ಕಂಡುಹಿಡಿಯೋದು, ಜಿ ಡಿ ಪಿನ ಹೆಂಗೆ ಕಂಡುಹಿಡಿಯೋದು ಅದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಬರುತ್ತೆ ನಿಮಗೆ, ಹಣದುಬ್ಬರ ಇಂಪಾರ್ಟೆಂಟು. ಹಣದುಬ್ಬರ, ಆಮೇಲೆ ಹಣದಿಳಿತ, ಈ ಕಾನ್ಸೆಪ್ಟು ನಿಮ್ಗೆ ತುಂಬಾ ಇಂಪಾರ್ಟೆಂಟು, ಹಣದಿಳಿತ. ಅದಾದ್ಮೇಲೆ ತೆರಿಗೆಗಳು ಬರುತ್ತೆ. ತೆರಿಗೆ, ಅದರ ನೇರ ತೆರಿಗೆ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ, ಅದರ ಟೈಪ್ಸ್ ಬರುತ್ತೆ. ಆಮೇಲೆ ವಿದೇಶಿ ವ್ಯಾಪಾರ ಬರುತ್ತೆ. ಸೊ ಇದಿಷ್ಟು ಇಂಪಾರ್ಟೆಂಟ್. ಇದೆಲ್ಲ ನಾನು ಏನು ಬರ್ದಿನಲ್ಲ, ಅದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ. ಇದ್ರ ಬಗ್ಗೆ ತುಂಬ ನೀವು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಈಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ನೇ ಟಾಪಿಕ್ ಇಲ್ಲಿ ಬರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದನೇದು ಅರ್ಥಶಾಸ್ತ್ರದ ಡೆಫಿನೇಷನು ನೋಡಿ. ಸ್ನೇಹಿತರೆ, ಅರ್ಥಶಾಸ್ತ್ರ ಇದೆಯಲ್ವಾ, ಇದು ಆಂಗ್ಲ ಭಾಷೆಯ ಪದ. ಇದು ನಾವೇನು ಎಕನಾಮಿಕ್ಸ್ ಅಂತ ಕರಿತೀವಲ್ಲ, ಅದು ಆಂಗ್ಲ ಭಾಷೆಯ ಪದ. ಈ ಎಕನಾಮಿಕ್ಸ್ ಎಂಬ ಪದ ಇದಲ್ವಾ, ಇದು ಮೂಲತಃ ಗ್ರೀಕ್ ಭಾಷೆಯಿಂದ ಹುಟ್ಟುಕೊಂಡಿದೆ. ಇದು ಗ್ರೀಕ್ ಭಾಷೆಯ 2 ಪದಗಳಾದ ಎಕೋಸ್ ಮತ್ತು ನಾಮೋಸ್ ಎಂಬ 2 ಪದಗಳಿಂದ ಬಂದಿದೆ. ಇದು ಎಕೋಸ್ ಮತ್ತು ನಾಮೋಸ್ ಎಂಬ 2 ಪದಗಳಿಂದ ಎಕನಾಮಿಕ್ಸ್ ಎಂಬ ಪದ ಬಂದಿದೆ. ಎಕೋಸ್ ಎಂದರೆ ಕನ್ನಡದಲ್ಲಿ ಗೃಹ ಅಂತ ಕರಿತೀವಿ, ಗೃಹ, ಕುಟುಂಬ ಅಥವಾ ಸಂಸಾರ. ನಾಮೋಸ್ ಎಂದರೆ ನಿರ್ವಹಣೆ ಅಂತ ಅರ್ಥ. ಅಂದ್ರೆ ನಾವು ಇದು ಡೆಫಿನೇಷನ್ ಹೇಳೋದಾದ್ರೆ ಗೃಹ ನಿರ್ವಹಣಾ ಶಾಸ್ತ್ರ ಅಂತ ಆಗುತ್ತೆ ನೋಡಿ. ಗ್ರೀಕ್ ಭಾಷೆಯ 2 ಪದಗಳ ಎಕೋಸ್ ಮತ್ತು ನಾಮೋಸ್ ಎಂಬ ಪದದಿಂದ ಬಂದಿದೆ ಎಕನಾಮಿಕ್ಸ್ ಅನ್ನೋದು. ಎಕೋಸ್ ಎಂದರೆ ಗೃಹ, ಕುಟುಂಬ, ಸಂಸಾರ. ನಾಮೋಸ್ ಎಂದರೆ ನಿರ್ವಹಣೆ ಅಂತ ಅರ್ಥ ಆಗತ್ತೆ. ಅಂದ್ರೆ ಗೃಹ ನಿರ್ವಹಣಾ ಶಾಸ್ತ್ರ ಅಂತ ಅರ್ಥ. ಅಂದ್ರೆ ನಾವು ಮನೆಯನ್ನು ನಿರ್ವಹಣೆ ಮಾಡ್ತೀವಲ್ಲ, ಅದಕ್ಕೆ ಎಕನಾಮಿಕ್ಸ್ ಅಂತ ಕರಿತೀವಿ. ಮನೆ ನಿರ್ವಹಣೆ ಮಾಡ್ಬೇಕಂದ್ರೆ ಏನ್ ಬೇಕು, ಹಣ ಬೇಕು. ಹಣವನ್ನು ಹೆಂಗೆ ಗಳಿಸ್ಬೇಕಂತ ಬೇಕು. ಆಮೇಲೆ ಎಲ್ಲ ಮನೆ ಫ್ಯಾಮಿಲಿನ ಕಂಪ್ಲೀಟ್ ಆಗಿ ನೋಡ್ಕೋಬೇಕಂದ್ರೆ ಹೆಂಗೆ ಖರ್ಚು ಮಾಡ್ಬೇಕು, ಇರೋ ಹಣವನ್ನೇ ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದನ್ನ ತಿಳಿಯೋದೇ ನಾವು ಅರ್ಥ ಮಾಡ್ಕೊಳ್ಳೋದೇ ಅರ್ಥಶಾಸ್ತ್ರ. ಆಮೇಲೆ ನೋಡಿ, ಇನ್ನೊಂದು ಅರ್ಥ ಇದೆ. ಇದು ಅರ್ಥಶಾಸ್ತ್ರ 2 ಪದಗಳಿದಾವೆ. ಅರ್ಥ ಮತ್ತು ಶಾಸ್ತ್ರ ಎಂಬ 2 ಪದಗಳಿಂದ ಇದು ಕೂಡಿದೆ. ಅರ್ಥ ಅಂದ್ರೆ ಹಣ ನೋಡಿ. ಅರ್ಥ ಅಂದ್ರೆ ಹಣ, ಶಾಸ್ತ್ರ ಅಂದ್ರೆ ಅಧ್ಯಯನ. ಅಂದ್ರೆ ಹಣದ ಬಗ್ಗೆ ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ. ಆಮೇಲೆ ಇನ್ನೊಂದು ಡೆಫಿನೇಷನ್ ನೋಡಿ, ಇದು ಬುಕ್ಕಲ್ಲಿ ಇರ್ತಕ್ಕಂಥ ಡೆಫಿನೇಷನ್. ಇದು ಬುಕ್ಕಲ್ಲಿ ಈ ಡೆಫಿನೇಷನ್ ಕೊಟ್ಟಿರ್ತಾರೆ ನಿಮಗೆ. ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸ್ಟಡಿ ಮಾಡೋದ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಯಾವಂದ್ರೆ ಆದಾಯ ತರುವಂತಹ ಚಟುವಟಿಕೆಗಳನ್ನು ನಾವು
ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ, ಆದಾಯ ತರುವಂತಹ ಚಟುವಟಿಕೆಗಳು. ಫಾರ್ ಎಕ್ಸಾಂಪಲ್, ರೈತ ಕೃಷಿಯಲ್ಲಿ ತೊಡಗೋದು, ಶಿಕ್ಷಕ ಸ್ಕೂಲಿಗೆ ಹೋಗಿ ಪಾಠ ಮಾಡೋದು, ಒಬ್ಬ ವೈದ್ಯ ರೋಗಿಯನ್ನು ತಪಾಸಿಸುವುದು, ಆಮೇಲೆ ಕಾರ್ಮಿಕ ಇದಲ್ವಾ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು, ಇವು ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ ನಾವು. ನೆಕ್ಸ್ಟ್, ಈ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಯಾವ ಕೆಲಸ ನಮಗೆ ಹಣ ತರಲ್ವೋ ಅಂತದ್ರ ಬಗ್ಗೆ ನಾವು ಅಧ್ಯಯನ ಮಾಡಲ್ಲ. ಇಲ್ಲಿ ಈ ಎಕನಾಮಿಕ್ಸ್ ಏನು ಸ್ಟಡಿ ಮಾಡ್ತೀವಿ ಅಂದ್ರೆ, ಯಾವ ಯಾವ ಮೂಲಗಳಿಂದ ನಮಗೆ ಹಣ ಬರುತ್ತೋ, ಯಾವ ಯಾವ ಕೆಲಸ ಮಾಡಿದ್ರೆ ನಮಗೆ ಹಣ ಗಳಿಸ್ತೀವೋ ಅದ್ರ ಬಗ್ಗೆ ಸ್ಟಡಿ ಮಾಡೋದೇ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಇದಲ್ವಾ, ಇದು ಮೊಟ್ಟ ಮೊದಲ ಬಾರಿಗೆ ಈ ಪರಿಕಲ್ಪನೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ, ನೋಡಿ 3ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯರ ಪ್ರಸಿದ್ಧ ದೊರೆ, ಮೌರ್ಯರ ಒಂದು ದೊರೆ ಆಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಏನ್ ಪ್ರಧಾನ ಆಗಿರ್ತಾರಲ್ಲ ಕೌಟಿಲ್ಯ ಅಥವಾ ಚಾಣಕ್ಯ, ಅವರೊಂದು ಅರ್ಥಶಾಸ್ತ್ರ ಅಂತ ಬುಕ್ ಬರೀತಾರೆ. ಆ ಅರ್ಥಶಾಸ್ತ್ರ ಎಂಬ ಬುಕ್ ಇಂದ ನಮಗೆ ಇವತ್ತು ನಾವು ಅರ್ಥಶಾಸ್ತ್ರ ಬಂದಿದೆ. ನೆಕ್ಸ್ಟ್, ಅರ್ಥಶಾಸ್ತ್ರದ ಮಹತ್ವ ನೋಡಿ. ಅರ್ಥಶಾಸ್ತ್ರ ಯಾಕೆ ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಅರ್ಥಶಾಸ್ತ್ರನ ಯಾಕೆ ಕಲಿಬೇಕು ನೋಡಿ. ಅರ್ಥಶಾಸ್ತ್ರ ಕಲಿಯೋದ್ರಿಂದ ಆರ್ಥಿಕ ಚಟುವಟಿಕೆಗಳನ್ನು ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಬೋದು. ಅರ್ಥಶಾಸ್ತ್ರ ಕಲಿಯೋದ್ರಿಂದ ಆರ್ಥಿಕ ಚಟುವಟಿಕೆಗಳನ್ನು ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಬೋದು. ಆಮೇಲೆ ರಾಷ್ಟ್ರೀಯ ಆದಾಯ ನೋಡಿ, ವ್ಯವಸ್ಥಿತವಾಗಿ ಆರ್ಥಿಕ ಚಟುವಟಿಕೆಗಳನ್ನು ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಬೋದು. ಆಮೇಲೆ ರಾಷ್ಟ್ರೀಯ ಆದಾಯ, ಹಣದುಬ್ಬರ ನಿಯಂತ್ರಣ, ಆರ್ಥಿಕ ಪ್ರಗತಿ, ಕೈಗಾರಿಕಾ ನೀತಿ, ಬಡತನ ಮತ್ತು ನಿರುದ್ಯೋಗ, ಇವುಗಳ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಮಗೇನ್ ಬೇಕು? ಅರ್ಥಶಾಸ್ತ್ರ ನಮಗೆ ಪರಿಕಲ್ಪನೆ ಬೇಕು. ಅವ್ನು ತಿಳ್ಕೊಂಡ್ರೆ ಮಾತ್ರ ನಾವು ಇದನ್ನೆಲ್ಲ ಮಾಡ್ಬೋದು. ಆಮೇಲೆ ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರ, ಬ್ಯಾಂಕಿಂಗ್, ವಿಮೆ ಮುಂತಾದ ಕ್ಷೇತ್ರಗಳ ಬಗ್ಗೆ ನಮಗೆ ಸ್ಟಡಿ ಮಾಡ್ಬೇಕಂದ್ರೆ ನಮಗೆ ಅರ್ಥಶಾಸ್ತ್ರದ ಪರಿಕಲ್ಪನೆ ಬೇಕು. ಆಮೇಲೆ ಅಸಂಖ್ಯಾತ ಬಯಕೆಗಳನ್ನು ಮಿತವಾದ ಸಾಧನ ಸಂಪನ್ಮೂಲಗಳಿಂದ ಹೇಗೆ ಈಡೇರಿಸ್ಕೊಳ್ಬೇಕು ನೋಡಿ. ಮನುಷ್ಯನ ಹತ್ರ ಬಯಕೆಗಳು ಅಸಂಖ್ಯಾತ ಇರ್ತವೆ. ಮನುಷ್ಯನ ಬಯಕೆಗಳಿಗೆ ಲಿಮಿಟ್ ಇಲ್ಲ, ಆದ್ರೆ ಸಂಪನ್ಮೂಲಗಳು ಕಮ್ಮಿ ಇರ್ತವೆ. ಆ ಮಿತವಾದ ಸಂಪನ್ಮೂಲಗಳಿಂದ ಅಸಂಖ್ಯಾತ ಬಯಕೆಗಳನ್ನು ಹೆಂಗೆ ಈಡೇರಿಸ್ಕೊಳ್ಬೇಕು ಅನ್ನೋದೇ ಒಂದು ಅರ್ಥಶಾಸ್ತ್ರ. ಆಮೇಲೆ ಕಡಿಮೆ ಆದಾಯದಲ್ಲಿ ಗರಿಷ್ಠ ತೃಪ್ತಿಯನ್ನು ಹೆಂಗೆ ಪಡ್ಕೋಬಹುದು, ಕಡಿಮೆ ಆದಾಯದಲ್ಲಿ ಗರಿಷ್ಠ ತೃಪ್ತಿಯನ್ನು ಹೆಂಗೆ ಪಡ್ಕೋಬೇಕು ಅನ್ನೋದನ್ನ ಅರ್ಥಶಾಸ್ತ್ರ ನಮಗೆ ಹೇಳ್ಕೊಡುತ್ತೆ. ಅದೇ ತರ ಆದಾಯವನ್ನು ಹೆಂಗೆ ಗಳಿಸ್ಬೇಕು, ಗಳಿಸಿದ ಆದಾಯವನ್ನು ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದನ್ನ ನಮಗೆ ಅರ್ಥಶಾಸ್ತ್ರ ಹೇಳಿಕೊಡುತ್ತೆ. ನೆಕ್ಸ್ಟ್, ಅರ್ಥಶಾಸ್ತ್ರದ ವಾಕ್ಯಗಳ ಬಗ್ಗೆ ನೋಡೋಣ. ಅರ್ಥಶಾಸ್ತ್ರದ ವಾಕ್ಯಗಳು. ಸೊ ಒಂದೇದು, ಅರ್ಥಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಆಡಮ್ ಸ್ಮಿತ್. ನಾವು ಆಡಮ್ ಸ್ಮಿತ್ರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನಿಮಗೆ ಅರ್ಥಶಾಸ್ತ್ರದ ಪಿತಾಮಹ ಯಾರಂತ ಕೇಳಿದ್ರೆ ಆಡಮ್ ಸ್ಮಿತ್ ಅಂತ ಬರೀಬೇಕು. ಅಥವಾ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರಂತ ಅಂದ್ರೂ ಕೂಡ ಆಡಮ್ ಸ್ಮಿತ್ ಆಗ್ತಾರೆ. ಇವರು ಒಂದು ಬುಕ್ ಬರೀತಾರೆ, ವೆಲ್ತ್ ಆಫ್ ನೇಷನ್ ಅಂತ ಒಂದು ಬುಕ್ ಬರೀತಾರೆ ನೋಡಿ. ವೆಲ್ತ್ ಆಫ್ ನೇಷನ್ ಅಂತ ಒಂದು ಬುಕ್ ಬರೀತಾರೆ, ಕನ್ನಡದಲ್ಲಿ ರಾಷ್ಟ್ರಗಳ ಸಂಪತ್ತು ಅಂತ ಕರಿತೀವಿ. ಈ ಬುಕ್ ಅಲ್ಲಿ ಅವರು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಇವರು ಏನಂತ ಹೇಳ್ತಾರೆ? ಸಂಪತ್ತು ಬಗ್ಗೆ ಅಧ್ಯಯನ ಮಾಡೋದೇ, ಸಂಪತ್ತುಗಳ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ಯಾವುದೇ ಒಂದು ಮನುಷ್ಯ ಸಂಪತ್ತನ್ನು ಹೇಗೆ ಗಳಿಸ್ಬೇಕು, ಆಮೇಲೆ ಗಳಿಸಿದ ಸಂಪತ್ತನ್ನು ಹೇಗೆ ಖರ್ಚು ಮಾಡ್ಬೇಕು ಅನ್ನೋದನ್ನ ತಿಳಿದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ನೆಕ್ಸ್ಟ್, ಆಲ್ಫ್ರೆಡ್ ಮಾರ್ಷಲ್ ಅನ್ನೊಬ್ರು ಬರ್ತಾರೆ. ನೆಕ್ಸ್ಟ್, ಒಬ್ಬರು ಅರ್ಥಶಾಸ್ತ್ರಜ್ಞರು ಆಲ್ಫ್ರೆಡ್ ಮಾರ್ಷಲ್ ಅನ್ನೊಬ್ರು ಬರ್ತಾರೆ. ಅವ್ರು ಏನ್ ಹೇಳ್ತಾರಂದ್ರೆ, ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದು, ಅದರ ಜೊತೆಗೆ ಮಾನವನ ಯೋಗಕ್ಷೇಮ, ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಷ್ಟೇ ಅಲ್ಲದೆ ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡೋದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಆಮೇಲೆ ಲಿಯೋನಲ್ ರಾಬಿನ್ಸನ್ಸ್ ಒಬ್ಬ ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಅವ್ರು ಏನ್ ಹೇಳ್ತಾರೆ? ಅವ್ರೊಂದು ಬುಕ್ ಇದೆ ಅರ್ಥಶಾಸ್ತ್ರ ನೋಡಿ. ಲಿಯೋನಲ್ ರಾಬಿನ್ಸನ್ ಇವರು ಅರ್ಥಶಾಸ್ತ್ರ ಸ್ವರೂಪ ಮತ್ತು ಮಹತ್ವ, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್. ಈ ಒಂದು ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅವರು? ಅರ್ಥಶಾಸ್ತ್ರ ಅಂದ್ರೆ ಕೊರತೆಯ ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡೋದು. ಅಂದ್ರೆ ನಮ್ಮ ಸಮಾಜದಲ್ಲಿ ಕೊರತೆ ಜಾಸ್ತಿ ಇದೆ, ಸೊ ಈ ಕೊರತೆ ಬಗ್ಗೆ ಸ್ಟಡಿ ಮಾಡೋದೇ ಅರ್ಥಶಾಸ್ತ್ರ ಅಂತ ಕರೀತಾರೆ. ಇವ್ರು ಯಾರು ಹೇಳ್ತಾರೆ? ಲಿಯೋನಲ್ ರಾಬಿನ್ಸನ್ಸ್. ಯೋಗಕ್ಷೇಮದ ಬಗ್ಗೆ ಯಾರು ಕುರಿತು ಹೇಳ್ತಾರೆ? ಆಲ್ಫ್ರೆಡ್ ಮಾರ್ಷಲ್ ಇದಾರಲ್ಲ, ಇವರು ಯೋಗಕ್ಷೇಮದ ಕುರಿತು ಡೆಫಿನೇಷನ್ ಕೊಡ್ತಾರೆ. ನೆಕ್ಸ್ಟ್, ಜೇನ್ ಕೇಮ್ಸ್ ಅಂತ ಒಬ್ರು ಬರ್ತಾರೆ. ಇವ್ರು ಏನ್ ಹೇಳ್ತಾರೆ? ಅರ್ಥಶಾಸ್ತ್ರವು ಸಮಾಜದಲ್ಲಿ ಉದ್ಯೋಗ ಮತ್ತು ಆದಾಯಗಳು ಹೇಗೆ ಸೃಷ್ಟಿ ಆಗುತ್ತವೆ. ಅರ್ಥಶಾಸ್ತ್ರ ಅಂದ್ರೆ ಸಮಾಜದಲ್ಲಿ ಉದ್ಯೋಗ ಮತ್ತು ಆದಾಯಗಳು ಹೇಗೆ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ.
ನೆಕ್ಸ್ಟ್ ಅರ್ಥಶಾಸ್ತ್ರದ ವಿಧಾನಗಳು. ಅರ್ಥಶಾಸ್ತ್ರದ ವಿಧಾನಗಳು ಅಂತ ಬರುತ್ತೆ. ಅದರಲ್ಲಿ 2 ಟೈಪ್ ಇದೆ ಅರ್ಥಶಾಸ್ತ್ರದ ವಿಧಾನಗಳು. ನೋಡಿ, ಪ್ರಪಂಚದಲ್ಲಿ 2 ತರ ಕಂಡು ಬರುತ್ತೆ ನಮಗೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ 2 ಟೈಪ್ ಬರುತ್ತೆ ನಮ್ಮ ಪ್ರಪಂಚದಲ್ಲಿ. ನೋಡಿ, ಒಂದೇದು ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ನಾವು ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ. ಇದು ಇಂಗ್ಲಿಷ್ ಭಾಷೆ ಆಗುತ್ತೆ, ಇದು ಇಂಗ್ಲಿಷ್ ಪದ ಆಗುತ್ತೆ ಮೈಕ್ರೋ ಅನ್ನೋದು. ಈ ಮೈಕ್ರೋ ಅನ್ನೋ ಇಂಗ್ಲಿಷ್ ಪದ ಇದೆ ಅಲ್ವಾ, ಗ್ರೀಕ್ ಭಾಷೆಯ ಮ್ಯಾಕ್ರೋಸ್. ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಇದು ಮ್ಯಾಕ್ರೋಸ್ ಎಂಬ ಪದದಿಂದ ಇದು ಬಂದಿದೆ ಮೈಕ್ರೋ ಎಕನಾಮಿಕ್ಸ್ ಅನ್ನೋದು. ಇದರ ಅರ್ಥ ಮೈಕ್ರೋಸ್ ಅಂದ್ರೆ ಚಿಕ್ಕದು, ಸಣ್ಣದು ಅಂತ ಅರ್ಥ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಮೈಕ್ರೋ ಎಕನಾಮಿಕ್ಸ್ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಒಬ್ಬ ಅನುಭೋಗಿ ಒಂದು ವಸ್ತುವಿನ ಬೆಲೆ, ಒಂದು ಕೈಗಾರಿಕೆ ಆದಾಯ, ಒಬ್ಬ ಕಾರ್ಮಿಕನ ಕೂಲಿ, ಅದ್ರ ಬಗ್ಗೆ ಸ್ಟಡಿ ಮಾಡೋದ ಸೂಕ್ಷ್ಮ ಅರ್ಥಶಾಸ್ತ್ರ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಅಂತ ಒಂದು ಬರುತ್ತೆ, ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಂಗ್ಲಿಷಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್. ಈ ಮ್ಯಾಕ್ರೋ ಇದಲ್ವಾ, ಇದು ನೋಡಿ ಇಲ್ಲಿ ಮ್ಯಾಕ್ರೋ ಅನ್ನೋ ಇಂಗ್ಲಿಷ್ ಪದ ಇದಲ್ವಾ, ಇದು ಕೂಡ ಗ್ರೀಕ್ ಭಾಷೆಯಿಂದ ಬಂದಿದೆ. ಮ್ಯಾಕ್ರೋಸ್ ಅಂದರೆ ವಿಶಾಲವಾದದ್ದು, ದೊಡ್ಡದು ಅಂತ ಅರ್ಥ. ನೋಡಿದೆ, ಮ್ಯಾಕ್ರೋ ಅನ್ನೋ ಇಂಗ್ಲಿಷ್ ಪದ ಮ್ಯಾಕ್ರೋ ಅಂದ್ರೆ ನೋಡಿ, ಇದು ಕೂಡ ಇಂಗ್ಲಿಷ್ ಭಾಷೆ ಪದ. ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಮ್ಯಾಕ್ರೋಸ್ ಈ ಮ್ಯಾಕ್ರೋಸ್ ಎಂಬ ಗ್ರೀಕ್ ಭಾಷೆಯಿಂದ ಬಂದಿದೆ. ಮ್ಯಾಕ್ರೋಸ್ ಅಂದ್ರೆ ದೊಡ್ಡದು, ವಿಶಾಲವಾದದ್ದು, ದೊಡ್ಡದು ಅಂತ ಅರ್ಥ. ಅಂದ್ರೆ ವಿಶಾಲಾತ್ಮಕ ಅಥವಾ ಸಮಗ್ರ ಅರ್ಥಶಾಸ್ತ್ರ ಡೆಫಿನೇಷನ್ ನೋಡಿದ್ರೆ, ಅರ್ಥಶಾಸ್ತ್ರವನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡೋದು, ಆರ್ಥಿಕತೆಯನ್ನು ಇಡಿಯಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಟ್ಟು ಉದ್ಯೋಗ, ಸಾರ್ವತ್ರಿಕ ಬೆಲೆ ಮತ್ತು ಕೂಲಿ ಮಟ್ಟ, ಸಮಗ್ರ ಬೇಡಿಕೆ ಮತ್ತು ಪೂರೈಕೆ, ರಾಷ್ಟ್ರೀಯ ಆದಾಯ ಮತ್ತು ಉತ್ಪನ್ನ, ಹಣದ ಸಿದ್ಧಾಂತ, ಜನಸಂಖ್ಯಾ ಶಾಸ್ತ್ರ. ಈ ತರ ಸಮಗ್ರವಾಗಿ ಅಥವಾ ಒಟ್ಟಾರೆಯಾಗಿ ನಾವು, ಅಥವಾ ಆರ್ಥಿಕತೆಯ ಎಲ್ಲಾ ಘಟಕಗಳನ್ನು ನಾವು ಒಟ್ಟಾರೆಯಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇದಿಷ್ಟು ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಶನ್. ಫಸ್ಟ್ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಶನ್. ನಾನು ಏನೇನು ಹೇಳಿದಂದ್ರೆ, ನೋಡಿ, ಒಂದೇದು ಇದರ ಅರ್ಥ ಹೇಳಿನಿ, ಎಕನಾಮಿಕ್ಸ್ ಅನ್ನೋ ಒಂದು ಅರ್ಥ ಹೇಳಿದೀನಿ. ಎಕನಾಮಿಕ್ಸ್ ಅಂದ್ರೆ ಹಣದ ಬಗ್ಗೆ ಅಧ್ಯಯನ ಮಾಡೋದು, ಅಥವಾ ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದು ಅಂತ ಹೇಳಿನಿ. ಇದು ಎಲ್ಲಿಂದ ಬಂದಿದೆ ಅಂದ್ರೆ, ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಬಂದಿದೆ. ಇದನ್ನ ಚಂದ್ರಗುಪ್ತ ಮೌರ್ಯನ ಏನು ಪ್ರಧಾನಿಯಾಗಿರ್ತಾರಲ್ಲ, ಕೌಟಿಲ್ಯ ಅಥವಾ ಚಾಣಕ್ಯ, ಅವರು ಒಂದು ಅರ್ಥಶಾಸ್ತ್ರ ಅಂತ ಬುಕ್ ಬರೀತಾರೆ. ಅಲ್ಲಿಂದ ಈ ಒಂದು ಅರ್ಥಶಾಸ್ತ್ರದ ಪರಿಕಲ್ಪನೆ ಬಂದಿದೆ. ನಂತರ ಅರ್ಥಶಾಸ್ತ್ರದ ಮಹತ್ವ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ ನಂತರ ಅರ್ಥಶಾಸ್ತ್ರದ ವಾಕ್ಯಗಳು ಯಾರು ಏನೇನು ಹೇಳಿದ್ರು ಅಂತ ಹೇಳಿದ್ದೀನಿ. ಅದರಲ್ಲಿ ಒಬ್ರು ಆಲ್ಫ್ರೆಡ್ ಮಾರ್ಷಲ್, ಇವ್ರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಸಂಪತ್ತುಗಳ ಒಂದು ಡೆಫಿನೇಷನ್ ಕೊಡ್ತಾರೆ. ವೆಲ್ತ್ ಆಫ್ ನೇಷನ್ ಅಂತ ಬುಕ್ ಬರೀತಾರೆ, ರಾಷ್ಟ್ರಗಳ ಸಂಪತ್ತು ಅಂತ ಹೇಳ್ಬಿಟ್ಟು. ಇವರು ಅರ್ಥಶಾಸ್ತ್ರ ಅಂದ್ರೆ ಸಂಪತ್ತುಗಳ ಬಗ್ಗೆ ಅಧ್ಯಯನ ಮಾಡೋದು ಅರ್ಥಶಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಸಂಪತ್ತನ್ನು ಹೇಗೆ ಗಳಿಸಬೇಕು ಮತ್ತು ಗಳಿಸಿದ ಸಂಪತ್ತನ್ನು ಹೇಗೆ ಖರ್ಚು ಮಾಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಲ್ಫ್ರೆಡ್ ಮಾರ್ಷಲ್ ಅನ್ನೊಬ್ರು ಬರ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡೋದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಆಮೇಲೆ ಲಿಯೋನಲ್ ರಾಬಿನ್ಸನ್ಸ್ ಒಬ್ಬರು ಬರ್ತಾರೆ. ಅವರು ಕೊರತೆ ಬಗ್ಗೆ ಸ್ಟಡಿ ಮಾಡೋದನ್ನ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅದಾದ್ಮೇಲೆ JM ಕೇನ್ಸ್ ಅಂತ ಒಬ್ರು ಬರ್ತಾರೆ. JM ಕೇನ್ಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಉದ್ಯೋಗದ ಬಗ್ಗೆ ಸ್ಟಡಿ ಮಾಡೋದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅದಾದ ನಂತರ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ರೆ, 2 ಟೈಪ್ ಅರ್ಥಶಾಸ್ತ್ರ ಇದಾವೆ ನಾವು ಪ್ರಪಂಚದಲ್ಲಿ ಕಂಡು ಬರ್ತಾ ಅಂತ ಹೇಳಿದೀನಿ. ಒಂದೇದು ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅಂದ್ರೆ ಆರ್ಥಿಕತೆಯನ್ನು ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಕೂಲಿ, ಒಂದು ಕಾರ್ಖಾನೆಯ ಆದಾಯ, ಒಂದು ವಸ್ತುವಿನ ಬೆಲೆ, ಈ ತರ ಸ್ಟಡಿ ಮಾಡಿದ್ರೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ. ಸಮಗ್ರ ಅಂದ್ರೆ ಇಡೀ ಅರ್ಥಶಾಸ್ತ್ರ ಇಡಿಯಾಗಿ ಅಥವಾ ಒಟ್ಟಾರೆಯಾಗಿ ಸ್ಟಡಿ ಮಾಡೋದಕ್ಕೆ ನಾವು ಸಮಗ್ರ ಅಂತ ಕರಿತೀವಿ, ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಜನಸಂಖ್ಯೆ ಇರ್ಬೋದು, ರಾಷ್ಟ್ರೀಯ ಆದಾಯ ಇರ್ಬೋದು, ಎಲ್ಲಾ ವಸ್ತುಗಳ ಬೇಡಿಕೆ ಮತ್ತು ಪೂರೈಕೆ ಇರ್ಬೋದು, ಇವುಗಳ ಸ್ಟಡಿ ಮಾಡೋದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಇದಿಷ್ಟು ನಾನಿವತ್ತು ಏನೇ ಒಂದು ಬೇಸಿಕ್ ಫಸ್ಟ್ನೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಮುಂದಿನ ಕ್ಲಾಸಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೇನು, ಸಮಾಜವಾದಿ ಅರ್ಥವ್ಯವಸ್ಥೆ ಅಂದ್ರೇನು, ಆಮೇಲೆ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೇನು, ಆಮೇಲೆ ಆರ್ಥಿಕ ವಲಯ ಇದಾವಲ್ಲ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ,
ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ವಿಡಿಯೋದಲ್ಲಿ ರಾಷ್ಟ್ರೀಯ ಆದಾಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.